योऽन्तः प्रविश्य मम वाचमिमां प्रसुप्तां सञ्जीवयद्यखिलशक्तिधरस्वधाम्ना अन्यांष्टहस्तचरणश्रवणत्वगादीन् प्राणान्नमो भगवते पुरुषाय तुभ्यं भवति यदनुभावादेडमूकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च या देवी सर्वभूतेषु मात्ररूपेण संस्थिता नमस्तस्यै 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 नमो नमः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಭಿಮತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನವರಾತ್ರಿ ಪರ್ವಕಾಲದ ಶುಭ ಆಶಯಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ದುರ್ಗಾ ಚಿಂತನೆಯ ಸತ್ರದಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ. 9 ರಾತ್ರಿಗಳು 10 ದಿನಗಳು ಸೇರಿ ದಸರಾ ಅಥವಾ ನವರಾತ್ರಿ ಎಂಬುದಾಗಿ ಕರೆಯಲ್ಪಡುತ್ತದೆ. ಇಂತಹ ನವರಾತ್ರಿಯಲ್ಲಿ ದುರ್ಗೆಯನ್ನು ವೈಭವೋಪೇತವಾಗಿ ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ ನಮ್ಮ ಸಂಪ್ರದಾಯ. ಹಾಗಾಗಿ ಸನಾತನ ಧರ್ಮದಲ್ಲಿ ವಿಶೇಷವಾಗಿ ಸ್ತ್ರೀ ಶಕ್ತಿಗೊಂದು ಗೌರವವನ್ನು ಪ್ರಾಚೀನರು ಕೊಟ್ಟಿದ್ದಾರೆ. ಕೇವಲ ಪ್ರಾಚೀನರು ಅಂತಲ್ಲ, ದೇವತೆಗಳೂ ಕೂಡ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಶಕ್ತಿ ಎನ್ನುವಂಥದ್ದೇನಿದೆ ಅದು ನಮಗೆ ಅನುಗ್ರಹ ರೂಪವಾಗಿ ಬರಲಿ ಎಂಬ ದೃಷ್ಟಿಯಿಂದ ವಿಶೇಷವಾಗಿ ನವರಾತ್ರಿಯಲ್ಲಿ 9 ದುರ್ಗೆಯ ಸ್ವರೂಪವನ್ನು ಅತ್ಯಂತ ವೈಭವೋಪೇತವಾಗಿ ಪೂಜಿಸುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಶರನ್ನವರಾತ್ರಿ ಎನ್ನುವಂತಹ ಈ ಪರ್ವಕಾಲದಲ್ಲಿ ವಿಶೇಷವಾಗಿ ಪ್ರಥಮಂ ಶೈಲಪುತ್ರೀತಿ ದ್ವಿತೀಯಂ ಬ್ರಹ್ಮಚಾರಿಣಿ ಎಂಬಂತೆ ಶೈಲಪುತ್ರ್ಯಾದಿ ರೂಪಗಳ ಚಿಂತನೆಯನ್ನು ಮಾಡ್ತಾ, ವಿಶೇಷವಾಗಿ ಇಂದಿನ ದಿನ 6ನೇ ದಿನ ಕಾತ್ಯಾಯನಿ ಎನ್ನುವಂತಹ ದುರ್ಗೆಯ ಒಂದು ಸ್ವರೂಪವನ್ನು ನಾವು ಚಿಂತನೆ ಮಾಡಲಿಕ್ಕಿದ್ದೇವೆ. ಕಾತ್ಯಾಯನಿ ಅಂತ ಹೇಳಿದರೆ ಕತಮಹರ್ಷಿಗಳ ಮಗ ಕಾತ್ಯ. ಹಾಗಾಗಿ ಆ ಗೋತ್ರದಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲ ಕಾತ್ಯಾಯನರು ಎಂಬುದಾಗಿ ಕರೆಯಲ್ಪಡುತ್ತಾರೆ. ವಿಶೇಷವಾಗಿ ಕಾತ್ಯಾಯನ ವಿಶೇಷವಾಗಿ ತಾನು ದುರ್ಗೆಯನ್ನ ತನ್ನ ಮಗಳಾಗಿ ಪಡೆಯಬೇಕು ಎನ್ನುವಂತಹ ಒಂದು ವಿಶೇಷ ಚಿಂತನೆಯಿಂದ ಆತ ತಪಸ್ಸನ್ನ ಮಾಡಿದ್ದ. ಒಂದು ತೇಜಃಪುಂಜ ಎನ್ನುವಂಥದ್ದೇನಿದೆ, ಆ ತೇಜಃಪುಂಜ ಕಾತ್ಯಾಯನನ ಒಳಗೆ ಹೋಗಿ ಹೊರಗೆ ಬರ್ತದೆ. ಆಕೆಯೇ ಮುಂದೆ ಕಾತ್ಯಾಯಿನಿ ಎಂಬುದಾಗಿ ಕರೆಯಲ್ಪಡುತ್ತಾಳೆ. ಹಾಗಾಗಿ ದುರ್ಗೆ ಆವಿರ್ಭಾವ ಆಗ್ತಾಳೆ ಹೊರತು ನಿತ್ಯವಾಗಿರುವಂಥವಳು. ಆಕೆಗೆ ಹುಟ್ಟು ಸಾವು ಇತ್ಯಾದಿಗಳು ಯಾವುದೂ ಇರುವುದಿಲ್ಲ. ಹಾಗಾಗಿ ಆಕೆ ತನ್ನ ಕಾಲಘಟ್ಟ ಬಂದಾಗ ಆವಿರ್ಭಾವವನ್ನು ಹೊಂದುತ್ತಾಳೆ. ಈ ರೀತಿಯಾಗಿ ಕತ ಮಹರ್ಷಿಗಳು ಅವರ ಗೋತ್ರದಲ್ಲಿ ಬಂದಿರುವಂತಹ ಕಾತ್ಯಾಯನ, ಆ ಕಾತ್ಯಾಯನರ ಮಗಳಾಗಿ ಹುಟ್ಟಿದಾಕೆ ಕಾತ್ಯಾಯಿನಿ ಎಂಬುದಾಗಿ ಕರೆಯಲ್ಪಡುತ್ತಾಳೆ. ಚಂದ್ರಹಾಸೋಜ್ವಲಕರ ಶಾರ್ದೂಲ ವರವಾಹನ ಕಾತ್ಯಾಯನಿ ಶುಭಂ ದದ್ಯಾತ್ ದೇವಿ ದಾನವಘಾತಿನಿ ಎಂಬುದಾಗಿ ಈಕೆಯನ್ನು ಋಷಿಮುನಿಗಳು ಕೊಂಡಾಡ್ತಾರೆ. ಶಾರ್ದೂಲ ವರವಾಹನ ಎನ್ನುವಂತೆ ಈಕೆ ಹುಲಿಯನ್ನೇ ವ್ಯಾಘ್ರವನ್ನೇ ತನ್ನ ವಾಹನವನ್ನಾಗಿರಿಸಿಕೊಂಡು ಕತ ಮಹರ್ಷಿಗಳ ಆ ಪರಂಪರೆಯಲ್ಲಿ ಬಂದಿರುವ ಆಕೆ ಕಾತ್ಯಾಯಿನಿ. ಆಕೆ ವಿಶೇಷವಾಗಿ ಶುಭಂ ದದ್ಯಾತ್, ಜಗತ್ತಿಗೆ ಸನ್ಮಂಗಲವನ್ನು ಉಂಟು ಮಾಡ್ತಾಳೆ. ಹಾಗಾಗಿ ಮಾತಾ ಎನ್ನುವಂತೆ ಮಾನ್ಯತೆ ಗೌರವಿಸಲ್ಪಡುವವಳು ಮಾತಾ ಎಂಬುದಾಗಿ ಕರೆಯಲ್ಪಡುತ್ತಾಳೆ. ಇಂತಹ ಜಗನ್ಮಾತೆಯಾಗಿರುವಂತಹ ದುರ್ಗೆಯ ಒಂದು ಸ್ವರೂಪವೇ ಕಾತ್ಯಾಯಿನಿ ಎನ್ನುವಂತಹ ಸ್ವರೂಪ. ಹಾಗಾಗಿ ತೇಜಃಪುಂಜಗಳಿಂದ ಒಂದು ರೂಪ ಆವಿರ್ಭಾವವಾಗುವಂಥದ್ದು ಕಾತ್ಯಾಯಿನಿ ಎಂಬುದಾಗಿ ಕರೆಯಲ್ಪಡುತ್ತದೆ. ಇದು ಅತ್ಯಂತ ಭವ್ಯವಾಗಿರುವಂತಹ ಒಂದು ಸ್ವರೂಪ. ಅದೇ ರೀತಿಯಾಗಿ ದಿವ್ಯವಾಗಿರುವಂತಹ ತೇಜಃಪುಂಜದಿಂದ ಆವಿರ್ಭಾವವಾಗಿರುವ ಕಾರಣ ಇದು ಅತ್ಯಂತ ದಿವ್ಯವಾಗಿರುವಂತಹ ಸ್ವರೂಪ. ಬಂಗಾರದ ಕಾಂತಿಯನ್ನ, ಸ್ವರ್ಣವರ್ಣದ ಒಂದು ಕಾಂತಿಯಿಂದ ಆಕೆ ನಿತ್ಯವಾಗಿ ಶೋಭಿಸ್ತಾ ಇರ್ತಾಳೆ. ಜಗತ್ತಿಗೆ ಶುಭಂ ಎನ್ನುವಂತೆ ಮಂಗಲವನ್ನೇ ಸದಾ ಬಯಸುವಂತಹ ಆಕೆಯ ಸ್ವರೂಪ 4 ಭುಜಗಳನ್ನು ಹೊಂದಿದಂತಹ ಸ್ವರೂಪ. ಅಭಯ, ವರಮುದ್ರೆ, ಖಡ್ಗ, ಅದೇ ರೀತಿಯಾಗಿ ಕಮಲವನ್ನ ಕೈಯಲ್ಲಿ ಹಿಡಿದುಕೊಂಡಿರುವಂತಹ ಚತುರ್ಭುಜೆಯಾಗಿರುವಂತಹ ಈಕೆಯ ಸ್ವರೂಪವನ್ನು ವಿಶೇಷವಾಗಿ ನವರಾತ್ರಿ ಪರ್ವಕಾಲದ 6ನೇ ದಿನದಲ್ಲಿ ಆರಾಧನೆ ಮಾಡ್ತಾರೆ. ಹಾಗಾಗಿ
ಈಕೆ ಬೇರೆ ಯಾರು ಅಲ್ಲ, ಮಹಿಷಮರ್ದಿನಿ. ಮಹಿಷನನ್ನ ಸಂಹಾರ ಮಾಡಲಿಕ್ಕೆ, ಮರ್ದನ ಮಾಡಲಿಕ್ಕೆ ಅವತಾರವನ್ನ ತಾಳಿದಂತಹ ಎಲ್ಲಾ ದೇವತೆಗಳ ಶಕ್ತಿ ಎನ್ನುವಂಥದ್ದು ಏಕತ್ರಗೊಂಡು ಎಲ್ಲಾ ದೇವತೆಗಳ ಆಯುಧಗಳಿಂದೆಲ್ಲ ಪೂಜಿಸಲ್ಪಟ್ಟಂತಹ ಆಕೆ ಎಲ್ಲಾ ದೇವತೆಗಳಿಂದ ನೀಡಲ್ಪಟ್ಟಂತಹ ಆಭರಣಗಳಿಂದ ಸರ್ವ ಶೋಭಿತೆಯಾಗಿ ಕಂಗೊಳಿಸುತ್ತಿರುವಂತಹ ಅಪ್ರತಿಮವಾಗಿರುವಂತಹ ಒಂದು ಸೌಂದರ್ಯವನ್ನು ಹೊಂದಿರುವಂತಹ ಆ ದುರ್ಗೆ ಮಹಿಷನನ್ನ ಸಂಹಾರ ಮಾಡಲಿಕ್ಕೆ ರಣರಂಗಕ್ಕೆ ಬರ್ತಾಳೆ. ಸಿಂಹವಾಹಿನಿಯಾಗಿ ತನ್ನ ನಾಸಿಕಾದಿಂದ ಬರುವಂತಹ ಏನು ವಾಯು ಕಣಗಳಿವೆ ಅವುಗಳಿಂದ ಪ್ರಮಥಗಣಗಳನ್ನು ಸೃಷ್ಟಿ ಮಾಡಿಕೊಂಡು ಮಹಿಷನನ್ನು ಎದುರುಗೊಳ್ತಾಳೆ. ಆ ಸಂದರ್ಭದಲ್ಲಿ ಮಹಿಷ ಎನ್ನುವಂಥವನು ಚಿಕ್ಷುರ ಎನ್ನುವಂತಹ ಒಬ್ಬ ಅಸುರನನ್ನ ದೇವಿಯ ಬಳಿ ಯುದ್ಧಕ್ಕೆ ಕಳಿಸ್ತಾನೆ. ಚಿಕ್ಷುರನಾದರೂ ಅತ್ಯಂತ ಬಾಣದ ಮಳೆಗಳನ್ನೇ ದೇವಿಯ ಮೇಲೆ ಸುರಿಸಿ ಬಿಡ್ತಾನೆ. ಅಂತಹ ಸಂದರ್ಭದಲ್ಲಿ ಸಿಂಹ ಎದುರುಗೊಳ್ಳುತ್ತದೆ. ಆ ಸಿಂಹದ ತಲೆಗೂ ಕೂಡ ಆ ಚಿಕ್ಷುರ ಎನ್ನುವಂತಹ ರಾಕ್ಷಸ ಘಾತವನ್ನ ಮಾಡ್ತಾನೆ. ಹಾಗಾಗಿ ದೇವಿಗೂ ಕೂಡ ತೊಂದರೆಯನ್ನು ಕೊಟ್ಟರೆ ದೇವಿಗೆ ಏನಾಗುವುದಿಲ್ಲ. ಯಾಕೆ ಹೇಳಿದ್ರೆ ಸರ್ವಶಕ್ತಳಾಗಿರುವಂತಹ ಆಕೆ ಚಿಕ್ಷುರ ಏನು ಮಾಡಿದ್ರೂ ಕೂಡ ಆಕೆಗೆ ನಾಟುವುದೇ ಇಲ್ಲ. ಆ ಬಳಿಕ ವಿಶೇಷವಾಗಿ ತ್ರಿಶೂಲದಿಂದ ಪರಮಶಿವ ನೀಡಿರುವಂತಹ ತ್ರಿಶೂಲದಿಂದ ಚಿಕ್ಷುರ ಎನ್ನುವಂತಹ ರಾಕ್ಷಸನನ್ನ ಸಂಹಾರ ಮಾಡ್ತಾಳೆ ಶ್ರೀ ದುರ್ಗೆ ಮಹಿಷಮರ್ದಿನಿಯಾಗಿ. ಪಶ್ಚಾತ್ ಇನ್ನೋರ್ವ ರಾಕ್ಷಸ ಚಾಮರ ಎನ್ನುವಂತಹ ಒಬ್ಬ ಅಸುರ ಬರ್ತಾನೆ. ಚಾಮರಾಸುರ ಬಂದು ಶಕ್ತ್ಯಾಯುಧ ಎನ್ನುವಂತಹ ಆಯುಧ ಒಟ್ಟಿಗಿದೆ. ಆ ಶಕ್ತ್ಯಾಯುಧವನ್ನ ಧರಿಸಿ ಆತ ಯುದ್ಧಕ್ಕೆ ಬರುವಾಗ ದೇವಿ ಕೇವಲ ತನ್ನ ಹುಂಕಾರದಿಂದಾಗಿ ಆ ಶಕ್ತ್ಯಾಯುಧವನ್ನ ನಾಶ ಮಾಡ್ತಾಳೆ. ಹಾಗಾಗಿ ಈಕೆಯ ಮುಂದೆ ಎಲ್ಲವೂ ತೃಣಕ್ಕೆ ಸಮಾನವಾಗಿರುವಂಥದ್ದು. ಈಕೆಯ ಅಪ್ರತಿಮವಾಗಿರುವಂತಹ ಶಕ್ತಿಯನ್ನು ನಾವು ಈ ಸಂದರ್ಭದಲ್ಲಿ ತಿಳಿಯಬೇಕಾಗುತ್ತದೆ. ಅದೇ ರೀತಿಯಾಗಿ ಪಂಚದಿಂದ ಸಿಂಹವೂ ಕೂಡ ಆ ರಾಕ್ಷಸನ ಮೇಲೆ, ಚಾಮರನ ಮೇಲೆ ಆಕ್ರಮಣವನ್ನ ಮಾಡ್ತದೆ. ಭಕ್ತರ ರಕ್ಷಣೆಗೆ ದುರ್ಗೆ ಕೋಟೆಯಂತೆ ಕಾವಲನ್ನ ಕಾಯುತ್ತಾಳೆ. ಆ ಬಳಿಕ ಸಾಕ್ಷಾತ್ ಮಹಿಷನೇ ಕೋಣದ ರೂಪದಲ್ಲಿ ಯುದ್ಧಕ್ಕೆ ಬರ್ತಾನೆ. 2 ಕೊಂಬುಗಳಿವೆ. ಆತ ಯುದ್ಧಕ್ಕೆ ಬರುವಾಗ ಗೆರಸುಗಳಿಂದ ನೆಲವನ್ನ ಅಗೆದಾಗ ಆ ಪರ್ವತಗಳೇ ಕಾಣೆಯಾಗಿ ಬಿಡ್ತದಂತೆ. ಆ ರೀತಿಯಾಗಿರುವಂತಹ ಶಕ್ತಿಯನ್ನು ಹೊಂದಿರುವಂತಹ ಮಹಿಷಾಸುರ ಯುದ್ಧಕ್ಕೆ ಬರ್ತಾನೆ. ದೇವಿಯನ್ನ ಎದುರುಗೊಳ್ತಾನೆ. ಪ್ರಮಥಗಣಗಳೊಡನೆ ಯುದ್ಧ ಮಾಡ್ತಾನೆ. ಗಣಗಳನ್ನು ಕೂಡ ನಾಶ ಮಾಡಿಬಿಡ್ತಾನೆ, ದೇವಿಯ ಗಣಗಳನ್ನು. ಆ ರೀತಿಯಾಗಿರುವಂತಹ ಶಕ್ತಿಯನ್ನು ಹೊಂದಿರುವಂತಹ ಮಹಿಷ ಎದುರುಗೊಂಡಾಗ ಸಿಂಹದ ಮೇಲೂ ಮಹಿಷನ ಕಣ್ಣು ಎನ್ನುವಂಥದ್ದು ಬೀಳುತ್ತದೆ. ಹಾಗಾಗಿ ಇವನನ್ನು ನೋಡಿದಾಗ ಆ ಮಹಿಷಮರ್ದಿನಿಯಾಗಿರುವಂತಹ ಚಂಡಿಕೆಗೆ, ಚಡಿ ಕೋಪೆ, ಆಕೆ ಕೋಪಗೊಂಡಿರುವ ಕಾರಣ ಆಕೆಗೊಂದು ಹೆಸರು ಚಂಡಿಕೆ ಅಂತ. ಕೋಪಗೊಂಡು ಮಹಿಷಾಸುರನ ಮೇಲೆ ಆಕ್ರಮಣವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾಳೆ. ಮಹಿಷಾಸುರನ ಮೇಲೆ 1-2 ಬಾಣಗಳನ್ನು ಬಿಡ್ತಾಳೆ. ಆದರೆ ಮಹಿಷಾಸುರನ ಶಕ್ತಿ ಎನ್ನುವಂಥದ್ದು ಯಾವ ರೀತಿಯಾಗಿತ್ತು ಅಂತ ನೋಡುವುದಾದ್ರೆ, ಆ ಮಹಿಷಾಸುರ ದುರ್ಗೆಯ ಪಾಶದಿಂದ ಬಂಧನಕ್ಕೊಳಗಾದರೂ ಕೂಡ ಕ್ಷಣಾರ್ಧದಲ್ಲಿ ಅವುಗಳಿಂದ ತಪ್ಪಿಸಿಕೊಂಡು ಇನ್ನೊಂದು ರೂಪವನ್ನು ತಾಳ್ತಾನೆ. ಅದು ಯಾವೆಲ್ಲ ರೂಪವನ್ನು ತಾಳ್ತಾನೆ ಹೇಳಿದ್ರೆ, ಬೇರೆ ಬೇರೆ ರೂಪವನ್ನ, ಮಹಿಷ ರೂಪದಲ್ಲಿರುವಾಗ ಪಾಶದಿಂದ ಬಂಧನ ಮಾಡಿದ್ರೆ ಆ ಮಹಿಷ ರೂಪವನ್ನ ಬಿಟ್ಟು ಖಡ್ಗಪಾಣಿಯಾಗಿ ಬರ್ತಾನೆ. ಒಬ್ಬ ಖಡ್ಗವನ್ನು ಹಿಡಿದಿರುವಂತಹ ಮನುಷ್ಯ. ಆ ಖಡ್ಗಪಾಣಿಯಾಗಿರುವಂತಹ ವ್ಯಕ್ತಿಯ ಮೇಲೆ, ಅಂದ್ರೆ ಮಹಿಷನೇ ಆತ, ಅವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋಗುವಾಗ ಬೇರೆ ಒಂದು ಆನೆಯ ಒಂದು ಸ್ವರೂಪವನ್ನು ತಾಳ್ತಾನೆ. ಗಜದ ಮೇಲೆ ದುರ್ಗೆ ಆಕ್ರಮಣವನ್ನ ಮಾಡ್ತಾಳೆ. ಗಜದ ಶುಂಡವನ್ನ ತುಂಡಾಡ್ತಾಳೆ. ಆ ಸಂದರ್ಭದಲ್ಲಿ ಪುನಃ ಮಹಿಷ ತಾನು ಮೂಲ ಸ್ವರೂಪವನ್ನು ತಾಳ್ತಾನೆ. ಮೂಲ ಸ್ವರೂಪವನ್ನ ತಾಳಿದ ತಕ್ಷಣ ದೇವಿ ಹಾರಿ ಆತನನ್ನ ಸಂಹಾರ ಮಾಡಿಬಿಡ್ತಾಳೆ. ಆತನ ಸಂಹಾರದಿಂದ ಏನಾಗ್ತದೆ ಕೇಳಿದ್ರೆ, ಜಗತ್ತು ಸನ್ಮಂಗಳವಾಗಿ ಬಿಡ್ತದೆ. ಅಲ್ಲಿಯ ತನಕ ಪ್ರಕೃತಿ ಎನ್ನುವಂಥದ್ದಿರಲಿ, ಸ್ವರ್ಗಲೋಕ ಎನ್ನುವಂಥದ್ದಿರಲಿ, ಎಲ್ಲವೂ ಕೂಡ ಕಲುಷಿತವಾಗಿತ್ತು. ನಾವು ಮೊದಲೇ ಚಿಂತನೆ ಮಾಡಿದಂತೆ ಸೂರ್ಯನಿರುವಂತಹ ಜಾಗದಲ್ಲಿ ಸೂರ್ಯನ ಬದಲು ಇನ್ನೋರ್ವ ದೈತ್ಯ ಕುಳಿತಿದ್ದ. ಆ ದೈತ್ಯ ಕಿರಣವನ್ನ ಮನುಷ್ಯರ ಮೇಲೆ ಅಥವಾ ಋಷಿಮುನಿಗಳ ಮೇಲೆ ಬಿಟ್ಟು ತೊಂದರೆಯನ್ನು ಉಂಟು ಮಾಡ್ತಿದ್ದ. ಹರಿಯುತ್ತಿರುವಂತಹ ನದಿಗಳು, ಆ ನದಿಗಳಿಗೆ ಅಡ್ಡಲಾಗಿ
ರಾಕ್ಷಸರೆಲ್ಲ ಬಂದು ಆ ನದಿಯ ಹರಿವನ್ನ ಇನ್ನೊಂದು ಕಡೆ ತಿರುಗುವಂತೆ ಮಾಡಿ ಅದರಿಂದ ಋಷಿಮುನಿಗಳ ಏನು ಯಜ್ಞ ಯಾಗಾದಿಗಳಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದ. ವರುಣನಾಗಿ ಇನ್ನೊಬ್ಬ ರಾಕ್ಷಸ ಇದ್ದ, ಅದೇ ರೀತಿಯಾಗಿ ಅಗ್ನಿಯ ಸ್ಥಳದಲ್ಲಿ ಇನ್ನೊಬ್ಬ ರಾಕ್ಷಸ ಕುಳಿತಿದ್ದ. ಈ ರೀತಿಯಾಗಿ ಮಹಿಷ ತಾನು ಆಡಳಿತವನ್ನ ಮಾಡುವಾಗ ಎಲ್ಲ ಸ್ಥಾನಗಳಲ್ಲಿ ದೇವತೆಗಳು ಕುಳಿತಿರುವಂತಹ ಎಲ್ಲಾ ಸ್ಥಾನಗಳಲ್ಲಿ ತನ್ನ ಒಂದು ರಾಕ್ಷಸರ ಅಂಶವನ್ನು ಇರಿಸಿಕೊಂಡು ಜಗತ್ತಿಗೆ ತೊಂದರೆಯನ್ನ ಮಾಡ್ತಾ ಇದೆ. ಎಲ್ಲಿಯ ತನಕ ತೊಂದರೆ ಅಂತ ಹೇಳಿದ್ರೆ, ಪ್ರಕೃತಿಯಲ್ಲಿರುವಂತಹ ವಾಯುದೇವನು ಕೂಡ ಆತ ದೇವರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಇಲ್ಲಿ ಬೇರೆ ವಾಯುವಿನ ಒಂದು ರಾಕ್ಷಸ ಅವತಾರ ಅಲ್ಲಿರ್ತದೆ, ರಾಕ್ಷಸರದ್ದು. ಆತ ಆ ರಾಕ್ಷಸ ಏನು ಮಾಡ್ತಾನೆ ಕೇಳಿದ್ರೆ ಪ್ರಕೃತಿಯನ್ನು ಮಲಿನಗೊಳಿಸ್ತಾನೆ. ಈ ರೀತಿಯಾಗಿ ನಾನಾ ವಿಧವಾಗಿರುವಂತಹ ತೊಂದರೆಗಳನ್ನು ಉಂಟು ಮಾಡ್ತಾ ಇದ್ದ ಮಹಿಷಾಸುರ, ಅಂತಹ ಮಹಿಷಾಸುರನನ್ನ ಮರ್ದನ ಮಾಡ್ತಾಳೆ. ಹಾಗಾಗಿ ಮಹಿಷಾಸುರನ ಶಕ್ತಿ ಎನ್ನುವಂಥದ್ದು ಯಾವ ರೀತಿ, ದುರ್ಗೆಯ ಶಕ್ತಿ ತಿಳಿಬೇಕಾದರೆ, ಯಾವತ್ತೂ ದುರ್ಗೆಯ ಮಹತ್ವವನ್ನು ತಿಳಿಬೇಕು ಅಂತಾದರೆ ಆಕೆ ಯುದ್ಧದಲ್ಲಿ ಎದುರುಗೊಂಡಂತಹ ರಾಕ್ಷಸರ ಒಂದು ಶಕ್ತಿಯನ್ನು ಗಮನಿಸಬೇಕು. ಆಸುರೀಯ ಶಕ್ತಿ ಎನ್ನುವಂಥದ್ದು ಆ ರೀತಿ ಇದ್ರೆ, ಅಂತಹ ಆಸುರೀಯ ಶಕ್ತಿಯನ್ನ ಮಟ್ಟ ಹಾಕಿದಂತಹ ದೇವಿಯ ಶಕ್ತಿ ಎನ್ನುವಂಥದ್ದು ಯಾವ ರೀತಿ ಆಗಿರ್ತದೆ ಎಂಬುದಾಗಿ ನಮಗೆ ಚಿಂತನೆ ಮಾಡಲಿಕ್ಕೆ ಸ್ಪಷ್ಟ ಆಗ್ತದೆ. ಕೋಟಿ ಕೋಟಿ ಸಂಖ್ಯೆಗಳುಳ್ಳಂತಹ ಅಸುರರು, ಅಂತಹ ಅಸುರರನ್ನ ಸಿಂಹವಾಹಿನಿಯಾಗಿ ಆಕೆ ಓರ್ವಾಕೆ ಏನ್ ಮಾಡ್ತಾಳೆ ಕೇಳಿದ್ರೆ ದಮನ ಮಾಡಿಬಿಡ್ತಾಳೆ. ಆ ಮಹಿಷಾಸುರನನ್ನು ಸಂಹಾರ ಮಾಡಿಬಿಡ್ತಾಳೆ. ಮಹಿಷಾಸುರನ ಸಂಹಾರ ಆದಾಗ ಜಗತ್ತು ಎನ್ನುವಂಥದ್ದು ಸುಭಿಕ್ಷವಾಗಿ ಬಿಡ್ತದೆ. ಅದೇ ಸಂದರ್ಭದಲ್ಲಿ ವಿಶೇಷವಾಗಿ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನ ಮಾಡ್ತಾರೆ, ದೇವಿಯನ್ನ ಸ್ತುತಿ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಮೊದಲೇ ಸ್ತುತಿಪ್ರಿಯಳಾಗಿರುವಂತಹ ದುರ್ಗೆ ಆಕೆ ಕ್ರೋಧಾವಿಷ್ಟಳಾಗಿರ್ತಾಳೆ. ಸಂಹಾರದ ಸಂದರ್ಭದಲ್ಲಿ ದೇವತೆಗಳು ಎಲ್ಲ ಸ್ತುತಿ ಮಾಡುವಾಗ ಆಕೆ ಶಾಂತಳಾಗ್ತಾಳೆ. ಹಾಗಾಗಿ ದೇವತೆಗಳೆಲ್ಲ ಪ್ರಣತ ನಮ್ರ ಶಿರೋಧರಾಂಸ ಎಲ್ಲರೂ ಬಾಗಿಕೊಂಡು ಆಕೆಗೆ ಅಭಿವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ತಮ್ಮನ್ನ ಕೋಟೆಯಂತೆ ರಕ್ಷಣೆ ಮಾಡಿ ಅಸುರರಿಗೆ ಸಿಂಹಸ್ವಪ್ನದಂತೆ ಕಾಡಿದಂತಹ ದುರ್ಗೆಯನ್ನ ನಾನಾ ವಿಧವಾಗಿ ದೇವತೆಗಳು ಕೊಂಡಾಡ್ತಾ ಇದ್ದಾರೆ. ಹಾಗಾಗಿ ಸಾನಹ ಶುಭಾನಿ ವಿದಧಾತು ಎನ್ನುವಂತೆ ಶುಭವನ್ನೇ ನಮಗೆ ಕೊಡ್ಲಿ ಅಂತ ಹೇಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬ್ರಹ್ಮನಾದರೂ ಓರ್ವ ದೇವತೆಗಳಿಗೆ ಒಂದೊಂದು ರೀತಿಯಾಗಿ 4 ತಲೆ, ಅದೇ ರೀತಿಯಾಗಿ ಶಿವ ಪಂಚಮುಖವಾಗಿರುವಂತಹ ಶಿರಸ್ಸು, ಅದೇ ರೀತಿಯಾಗಿ ಅನಂತ 1000 ಹೆಡೆಗಳುಳ್ಳಂತಹ ಒಂದು ಸ್ವರೂಪ. ಈ ರೀತಿಯಾಗಿ ಒಬ್ಬೊಬ್ಬರನ್ನು ಒಂದೊಂದು ರೀತಿಯಾಗಿ ವರ್ಣಿಸಲಿಕ್ಕೆ ಸಾಧ್ಯ, ಆದರೆ ದುರ್ಗೆಯನ್ನು ವರ್ಣಿಸಲಿಕ್ಕೆ ಅಸಾಧ್ಯ ಎಂಬುದಾಗಿ ವಿಶೇಷವಾಗಿ ದೇವತೆಗಳು ಕೊಂಡಾಡ್ತಾ ಇದ್ದಾರೆ. ಹಾಗಾಗಿ ಯಸ್ಯಾ ಪ್ರಭಾವ ಮತುಲೋ ಭಗವಾನನಂತೋ ಬ್ರಹ್ಮಹರಷ್ಟ, ಈ ರೀತಿಯಾಗಿ ಕೊಂಡಾಡ್ತಾ ಇದ್ದಾರೆ. ಯಾರಿಂದಲೂ ಕೂಡ ಈಕೆಯನ್ನು ಸ್ತುತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿರುವಂತಹ ಅಪ್ರತಿಮವಾಗಿರುವಂತಹ ಒಂದು ಶಕ್ತಿ ಶ್ರೀ ದುರ್ಗೆಯದ್ದು ಅಂತ ಹೇಳ್ತಾ, ಅದೇ ರೀತಿಯಾಗಿ ಈಕೆ ನಾವು ಹೇಳ್ತೇವೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎನ್ನುವಂತೆ ಒಳ್ಳೆಯವರಿಗೆ ಯಾವತ್ತೂ ಕೂಡ ಈಕೆ ಒಳ್ಳೆಯವಳು, ಸನ್ಮಂಗಳವನ್ನು ಉಂಟು ಮಾಡ್ತಾಳೆ. ಅದೇ ರೀತಿಯಾಗಿ ಕೆಟ್ಟವರಿಗೆ ಈಕೆ ದಮನವನ್ನ ಮಾಡಲಿಕ್ಕೆ ವಿಶೇಷವಾಗಿ ಬರ್ತಾಳೆ. ಹಾಗಾಗಿ ಯಾಶ್ರೀಹಿ ಸ್ವಯಂ ಸುಕೃತಿನಾಂ, ಒಳ್ಳೆಯ ಕೆಲಸವನ್ನ ಮಾಡುವವರು ಯಾರಿದ್ದಾರೆ ಅವರಿಗೆ ಶ್ರೀಯಂತೆ ಅತ್ಯಂತ ವೈಭವೋಪೇತವಾಗಿರುವಂತಹ ಒಂದು ದುರ್ಗೆಯ ಸ್ವರೂಪ. ಆ ರೀತಿಯಾಗಿ ಆಶ್ವಾಸನೆಯನ್ನ ಅನುಗ್ರಹವನ್ನು ಉಂಟು ಮಾಡ್ತಾಳೆ. ಪಾಪಾತ್ಮನಾಂ ಭವನೇಶು ಅಲಕ್ಷ್ಮೀಹಿ, ಅಂದ್ರೆ ಪಾಪಾತ್ಮರು ಯಾರಿದ್ದಾರೆ, ಕಲಿಯುಗದಲ್ಲಿ ಪಾಪ ಮಾಡುವವರು ಯಾರಿದ್ದಾರೆ ಅಂತಹವರ ಅಲ್ಲಿ ಅಲಕ್ಷ್ಮಿಯಾಗಿ ಆಕೆ ಇರ್ತಾಳೆ. ಹಾಗಾಗಿ ವಿಶೇಷವಾಗಿ ಆಕೆಯನ್ನು ಕೊಂಡಾಡ್ತಾ, ಒಬ್ಬ ವ್ಯಕ್ತಿಯನ್ನು ಅಳಿಬೇಕು ಅಂತಾದರೆ ವಿಶೇಷವಾಗಿ ಬುದ್ಧಿ ಅನ್ನುವಂಥದ್ದು ಬೇಕು. ಅಂತಹ ಬುದ್ಧಿಯನ್ನು ಕೂಡ ನೀಡುವಂತಹ ವಿದ್ಯಾಧಿಪಳಾಗಿರುವಂತಹ ಒಂದು ಶ್ರೀ ದುರ್ಗೆಯ ಚಿಂತನೆಯನ್ನ ವಿಶೇಷವಾಗಿ ದೇವತೆಗಳು ಮಾಡ್ತಾ ಇದ್ದಾರೆ. ಅಂತಹ ದುರ್ಗೆ ತಾನು ಯುದ್ಧದಲ್ಲಿ ಎಲ್ಲಾ ದೇವತೆಗಳು ನೀಡಿದಂತಹ ಆಯುಧಗಳನ್ನು ಸಂಗ್ರಹ ಮಾಡಿಕೊಂಡು ಆ ಆಯುಧಗಳಿಂದಲೇ ಮನುಷ್ಯರನ್ನ ಅಥವಾ ಸರ್ವ ಪ್ರಾಣಿ ಪಕ್ಷಿ ಸಂಕುಲಗಳನ್ನು ಕೂಡ ರಕ್ಷಣೆ ಮಾಡ್ತಾಳೆ. ಹಾಗಾಗಿ ಶೂಲೇನ ಪಾಹಿನೋ ದೇವಿ ಪಾಹಿ ಖಡ್ಗೇನ ಚಾಂಬಿಕೆ, ಈ ರೀತಿಯಾಗಿ ಅಂಬಿಕೆಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲ ಆಯುಧಗಳಿಂದ ಸದಾ ನಮ್ಮನ್ನ ರಕ್ಷಣೆ ಮಾಡ್ತಾ ಇರು ಎಂಬುದಾಗಿ ಸ್ತುತಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಕೆಯ
ರೂಪಗಳಲ್ಲಿ ಒಂದಿಷ್ಟು ಸಾತ್ವಿಕವಾಗಿರುವಂತಹ ಸ್ವರೂಪಗಳು ಇವೆ, ಘೋರವಾಗಿರುವಂತಹ ಸ್ವರೂಪಗಳು ಇವೆ. ಸಾತ್ವಿಕವಾಗಿರುವಂತಹ ಸ್ವರೂಪದಿಂದ ಸದಾ ನಮಗೆ ಅನುಗ್ರಹವನ್ನ ಮಾಡ್ತಾ ಜಗತ್ತಿಗೆ ಸನ್ಮಂಗಳವನ್ನು ಉಂಟು ಮಾಡುವಂಥದ್ದು, ಘೋರ ರೂಪದಿಂದ ದುಷ್ಟರ ದಮನವನ್ನ ಮಾಡ್ತಾ ವಿಶೇಷವಾಗಿ ಜಗತ್ತಿಗೆ ಕ್ಷೇಮವನ್ನು ಕೊಡುವಂತಹ ಒಂದು ಸಾಮರ್ಥ್ಯ ಅದು ಶ್ರೀ ದುರ್ಗೆಯದ್ದು. ಹಾಗಾಗಿ ಋಷಿಮುನಿಗಳು ಎಲ್ಲರೂ ಕೂಡ ಆಕೆಯನ್ನು ಮಹಿಷಮರ್ದಿನಿಯಾಗಿರುವಂತಹ ಆಕೆಯನ್ನ ವಿಶೇಷವಾಗಿ ಕೊಂಡಾಡ್ತಾ ಮುಂದೆ ರಾಕ್ಷಸರಲ್ಲಿ ಇನ್ನೂ ಕೂಡ ಹಲವಾರು ರಾಕ್ಷಸರು ಬರ್ತಾರೆ. ದುರ್ಗೆ ಎಲ್ಲ ರಾಕ್ಷಸರನ್ನು ಕೂಡ ಸಂಹಾರ ಮಾಡಲಿಕ್ಕೆ ಅಣಿಯಾಗ್ತಾಳೆ. ಹಾಗಾಗಿ ಈ ನವರಾತ್ರಿಯ 9 ದಿನಗಳಲ್ಲಿ ದುರ್ಗೆಯ 9 ಸ್ವರೂಪಗಳು, ಶೈಲಪುತ್ರಿಯಿಂದ ಆರಂಭಿಸಿ ಇಲ್ಲಿಯ ತನಕ ನಾವು ಚಿಂತನೆ ಮಾಡಿರುವಂತಹ ಕಾತ್ಯಾಯಿನಿ, ಮುಂದೆ ಮಹಾಗೌರಿ, ಕಾಲರಾತ್ರಿ, ಈ ರೀತಿಯಾಗಿ ದೇವಿಯ ಹಲವಾರು ಸ್ವರೂಪಗಳಿವೆ. ಆ ಎಲ್ಲ ಸ್ವರೂಪಗಳು ತಾತ್ಪರ್ಯ ಏನು ಕೇಳಿದ್ರೆ, ಎಲ್ಲ ಸ್ವರೂಪಗಳಲ್ಲಿ ನಾವು ದೇವಿಯನ್ನ ಆರಾಧನೆ ಮಾಡಿದೆವು ಅಂತಾದರೆ ನಾವು ಅನ್ಯಥಾ ಶರಣಂ ನಾಸ್ತಿ ಎನ್ನುವಂತಹ ಒಂದು ಭಾವನೆಯಿಂದ ಆಕೆಯನ್ನೇ ನಂಬಿಕೊಂಡು ಆಕೆಯನ್ನೇ ಶರಣಾಗತಿ ಹೊಂದಿದ್ರೆ ವಿಶೇಷವಾಗಿ ದೇವತೆಗಳು ಸ್ತುತಿ ಮಾಡುವಂತೆ ಎಲ್ಲ ಫಲಗಳನ್ನು ಕೂಡ ನಮಗೆ ಶ್ರೀ ದುರ್ಗೆ ಎನ್ನುವಂಥವಳು ನೀಡ್ತಾಳೆ. ಹಾಗಾಗಿ ಯಥೇಚ್ಛಸಿ ತಥಾಕುರು ಎಂಬುದಾಗಿದೆ ಮಾತು. ಅಂದರೆ ನಾವು ಯಾವ ರೀತಿ ಆಕೆಯನ್ನು ಆರಾಧನೆ ಮಾಡ್ತೇವೆ, ಯಾದೃಶಿ ಭಾವನಾಯಸ್ಯ, ಯಾವ ರೀತಿಯಾಗಿ ಆರಾಧನೆ ಮಾಡ್ತೇವೆ ಆ ರೀತಿಯಾಗಿರುವಂತಹ ಫಲವನ್ನು ನಾವು ಪಡಿತೇವೆ. ವಿಶೇಷವಾಗಿ ಆರಾಧನೆ ಮಾಡುವಾಗ ಸಾತ್ವಿಕ, ಜಗತ್ತಿಗೆ ಕ್ಷೇಮವನ್ನು ಉಂಟು ಮಾಡಬೇಕು ಎನ್ನುವಂತಹ ಆರಾಧನೆ ಮನೋಭಾವ ಎನ್ನುವಂಥದ್ದು ಬೇಕು. ಸ್ವತಃ ಏನು ಸಕಾಮ ಮತ್ತು ನಿಷ್ಕಾಮ ಅಂತ, ನಿಷ್ಕಾಮ ಮನಸ್ಸಿನಿಂದ ನಿಷ್ಕಾಮವಾಗಿ ದೇವರನ್ನ ಆರಾಧನೆ ಮಾಡಿದೆವು ಅಂತಾದರೆ ನಾವು ಕೇಳದೆ ದುರ್ಗೆ ಎಲ್ಲವನ್ನ ನಮಗೆ ನೀಡ್ತಾಳೆ. ನಾವೇನಾದರೂ ಕೇಳಿದೆವು ಅಂತಾದರೆ ನಾವು ಕೇಳಿದ್ದು ಮಾತ್ರ ನಮಗೆ ಬರುತ್ತದೆ. ಹಾಗಾಗಿ ಆಕೆ ಯಾವುದನ್ನು ಯಾವ ಕಾಲಕ್ಕೆ ನೀಡಬೇಕು ಅದನ್ನು ಕಾಲಕಾಲಕ್ಕೆ ಆಕೆಯನ್ನು ಆರಾಧನೆ ಮಾಡ್ತಾ ಇದ್ದರೆ ನಿಶ್ಚಯವಾಗಿ ಆಕೆ ಕೊಡ್ತಾಳೆ. ಹಾಗಾಗಿ ವಿಶೇಷವಾಗಿ ದುರ್ಗಾ ಚಿಂತನೆಯ ಸಂದರ್ಭದಲ್ಲಿ ಶರತ್ಕಾಲದಲ್ಲಿ ಆಕಾಶದ ವರ್ಣ ಎನ್ನುವಂಥದ್ದು ಯಾವ ರೀತಿ ಶುಭ್ರವಾಗಿದೆಯೋ ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಅಂಧಕಾರದ ಒಂದು ದೃಷ್ಟಿಕೋನ ಎನ್ನುವಂಥದ್ದೇನಿದೆ ಆ ಅಂಧಕಾರದ ದೃಷ್ಟಿಕೋನ ಹೋಗಬೇಕು. ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಮಹಾಮೋಹಗಳೆನ್ನುವಂಥದ್ದೇನಿದೆ, ಮೋಹಗಳು, ನಾವೇನೋ ಒಂದು ಆಲೋಚನೆ ಮಾಡ್ತಾ ಇರ್ತೇವೆ ಅಥವಾ ಯಾರೋ ಒಬ್ಬರು ನಮಗೆ ಏನೋ ಒಂದು ವಿಚಾರವನ್ನು ಹೇಳ್ತಾರೆ, ಆ ವಿಚಾರ ನಮ್ಮ ದೃಷ್ಟಿಕೋನದಿಂದ ಅದು ಕದಾಚಿತ್ ಬದಲಾಗಿ ಬಿಡ್ತದೆ. ಒಳ್ಳೆಯ ವಿಚಾರ ಕೆಟ್ಟ ವಿಚಾರವೂ ಕೂಡ ಆಗಿಬಿಡ್ತದೆ. ಅದು ನಮ್ಮ ಮನಸ್ಸಿನಲ್ಲಿ ನಾವು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತೇವೆ ಅದರಿಂದಾಗಿ ಅದು ಪ್ರಭಾವಕ್ಕೆ ಒಳಗಾಗ್ತದೆ. ಕದಾಚಿತ್ ಒಳ್ಳೆಯ ವಿಚಾರವು ದುಷ್ಟ ವಿಚಾರವಾಗಿ ಬಿಡ್ತದೆ. ಹಾಗಾಗಿ ಇಂತಹ ವಿಚಾರಗಳು ಯಾವತ್ತೂ ಕೂಡ ಕವಲೊಡೆಯದ ಹಾಗೆ ಇರಬೇಕು ಅಂತಾದರೆ ನಮಗೆ ವಿಶೇಷವಾಗಿರುವಂತಹ ಒಂದು ಜ್ಞಾನ ಸಂಪತ್ತು ಎನ್ನುವಂಥದ್ದು ಬೇಕು. ಅಂತಹ ಜ್ಞಾನ ಸಂಪತ್ತು ನಮ್ಮ ಭಾರತೀಯರಿಗೆ ಮೂಲ. ಹಾಗಾಗಿ ಭಾರತ ಎನ್ನುವಂಥದ್ದು ಸನಾತನ ಧರ್ಮ, ಅದನ್ನ ಆಧರಿಸಿಕೊಂಡು ಅದರ ಚೌಕಟ್ಟಿನಲ್ಲಿ ನಾವಿರುವಾಗ ಋಷಿಮುನಿಗಳು ಕೊಟ್ಟಂತಹ ಒಂದು ಜ್ಞಾನ ಸಂಪತ್ತೆನ್ನುವಂಥದ್ದೇನಿದೆ, ಅಲ್ಲಿ ಕೊಟ್ಟಂತಹ ಜ್ಞಾನ ಸಂಪತ್ತೆನ್ನುವಂಥದ್ದು ಅನಂತವಾಗಿದ್ದರು ನಮ್ಮ ಬಳಿ ಅಳಿದು ಉಳಿದಿರುವಂತಹ ಸಂಪತ್ತೆನ್ನುವಂಥದ್ದು ಸ್ವಲ್ಪ. ಆ ಸ್ವಲ್ಪ ಸಂಪತ್ತನ್ನು ಕೂಡ, ಅಲ್ಪವಾಗಿರುವಂತಹ ಸಂಪತ್ತನ್ನು ಕೂಡ ನಮ್ಮ ಒಂದು ಜನ್ಮಕ್ಕೂ ಕೂಡ ಅದನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕೆ ಅಸಾಧ್ಯ. ಹಾಗಾಗಿ ವಿಶೇಷವಾಗಿ ಋಷಿಮುನಿಗಳು ಕೊಟ್ಟಿರುವಂತಹ ಜ್ಞಾನ ಸಂಪತ್ತು, ಆ ಜ್ಞಾನ ಸಂಪತ್ತು ಬೆಳಗಿದರೆ ನಮ್ಮ ದೇಶ ಎನ್ನುವಂಥದ್ದು ಬೆಳಗುತ್ತದೆ. ಹಾಗಾಗಿ ಅದಕ್ಕೋಸ್ಕರ ವಿಶೇಷವಾಗಿರುವಂತಹ ಜ್ಞಾನವನ್ನ, ವಿಶೇಷವಾಗಿರುವಂತಹ ಜ್ಞಾನವೇ ವಿಜ್ಞಾನ. ಅಂತಹ ವಿಜ್ಞಾನ ನಮ್ಮಲ್ಲಿ ವೃದ್ಧಿಯಾಗಬೇಕು ಅಂತಾದರೆ ವಿದ್ಯಾಧಿಪಳಾಗಿರುವಂತಹ, ಅಕ್ಷರಳಾಗಿರುವಂತಹ, ಸ್ವರಾತ್ಮಿಗಳಾಗಿರುವಂತಹ ಶ್ರೀ ದುರ್ಗೆಯ ಆರಾಧನೆಯನ್ನು ನಾವು ನಿಶ್ಚಯವಾಗಿ ಮಾಡಿದರೆ ಇದೆಲ್ಲ ಸಾಧ್ಯ. ಅದೇ ರೀತಿಯಾಗಿ ಒಂದು ಸ್ತ್ರೀಯನ್ನ ಯಾವ ರೀತಿ ಗೌರವಿಸಬೇಕು ಎನ್ನುವಂತಹ ಒಂದು ಮನೋಭಾವವನ್ನು ಕೂಡ ಸಾಮಾನ್ಯರು ಬೆಳೆಸಬೇಕಾಗ್ತದೆ. ಯಾಕೆ ಹೇಳಿದರೆ ಸ್ತ್ರೀಯಲ್ಲೂ ಕೂಡ ಇರುವಂತಹ ಒಂದು ಶಕ್ತಿ ಏನಿದೆ ಅದು ದುರ್ಗಾಶಕ್ತಿ. ಅಂತಹ ದುರ್ಗಾಶಕ್ತಿ ಎನ್ನುವಂಥದ್ದು ಕದಾಚಿತ್ ಕಟ್ಟೆ ಒಡೆಯಿತು ಅಂತಾದರೆ ಅದನ್ನು ತಡ್ಕೊಳ್ಳಿಕ್ಕೂ ಕೂಡ ಸಾಮರ್ಥ್ಯ ಇಲ್ಲ. ಅದನ್ನು ಉದಾಹರಣೆಗೆ ನಾವು ದುರುಳರ ಸಂಹಾರಕ್ಕೆ ಎತ್ತಿದಂತಹ ಅವತಾರಗಳನ್ನು ಕೂಡ ನೋಡ್ಬೋದು.
ಹಾಗಾಗಿ ಎಲ್ಲವನ್ನ ಗೌರವಿಸಬೇಕು ಎನ್ನುವುದು ನಮ್ಮ ಪ್ರಾಚೀನರ ಒಂದು ಪರಿಕಲ್ಪನೆ. ಅದೇ ರೀತಿಯಾಗಿ ಪುರಾಣದಲ್ಲಿ ನೀಡಿರುವಂತಹ ವಚನಗಳು ಇವುಗಳನ್ನೆಲ್ಲ ಆಧಾರವನ್ನಾಗಿ ಇಟ್ಟುಕೊಂಡು ಸಮಾಜದಲ್ಲಿ ನಾವು ಬದುಕಿದರೆ ಅದು ನಮಗೆ ವಿಶೇಷವಾಗಿರುವಂತಹ ಒಂದು ಔನ್ನತ್ಯವನ್ನು ಕೊಡ್ತದೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಜಗನ್ಮಾತಾ ಎನ್ನುವಂಥದ್ದು ಮಾನ್ಯತೆ ಅಂದರೆ ಎಲ್ಲರಿಂದಲೂ ಕೂಡ ಗೌರವಿಸಲ್ಪಡುವಂತಹ ಆಕೆ ಮಾತೆ ಅಂತ. ಸನ್ಯಾಸಿಗಳು ಕೂಡ ವಿಶೇಷವಾಗಿ ನಮಸ್ಕಾರವನ್ನ ತಾಯಿಗೆ ಮಾಡ್ತಾರೆ. ಅಂದ್ರೆ ಆ ರೀತಿಯಾಗಿರುವಂತಹ ಗೌರವವನ್ನು ಪಡೆದಿರುವಂತಹ ತಾಯಿ, ಅಂತಹ ತಾಯಿ ಆಕೆ ಜಗನ್ಮಾತೆ ಅಂತ, ದುರ್ಗೆ ಎಂಬುದಾಗಿ ಹೇಳ್ತಾರೆ, ಲಕ್ಷ್ಮಿ ಎಂಬುದಾಗಿ. ಈ ರೀತಿಯಾಗಿ ಆಕೆಯ ಸ್ವರೂಪ ಎನ್ನುವಂಥದ್ದು ಒಂದಲ್ಲ ಎರಡಲ್ಲ, ಹಲವಾರು ವಿಧವಾಗಿರುವಂತಹ ಸ್ವರೂಪ, ಹಲವಾರು ಅಂದರೆ ಘೋರ ಸ್ವರೂಪಗಳು ಇವೆ, ಸಾತ್ವಿಕವಾಗಿರುವಂತಹ ಸ್ವರೂಪಗಳು ಕೂಡ ಇವೆ. ಇಂತಹ ಸ್ವರೂಪಗಳಿಂದ ನಾವು ಆಕೆಯನ್ನು ವಿಶೇಷವಾಗಿ ಆರಾಧನೆ ಮಾಡಿದೆವು ಅಂತಾದರೆ ನಿಶ್ಚಯವಾಗಿ ಸನ್ಮಂಗಳವನ್ನು ಉಂಟು ಮಾಡ್ತಾಳೆ ಅಂತ ಹೇಳ್ತಾ, ಹಾಗಾಗಿ ಇಂದಿನ ದಿನ ನವರಾತ್ರಿಯ 6ನೇ ದಿನ ವಿಶೇಷವಾಗಿ ಕಥ ಮಹರ್ಷಿಗಳ ಕುಲದಲ್ಲಿ ಬಂದಿರುವಂತಹ ಕಾತ್ಯಾಯನರು, ಆ ಕಾತ್ಯಾಯನರ ಶರೀರಕ್ಕೆ ಪ್ರವೇಶಿಸಿರುವಂತಹ ಒಂದು ದುರ್ಗೆಯ ತೇಜಃಪುಂಜ ಎನ್ನುವಂಥದ್ದು ಯಾವ ರೀತಿಯಾಗಿ ಹೊರಗೆ ಬರ್ತದೋ, ಕಾತ್ಯಾಯಿನಿಯಾಗಿ ಬಿಡ್ತದೋ, ಅಂತಹ ತೇಜಃಪುಂಜ ಎನ್ನುವಂಥದ್ದು ನಮ್ಮಲ್ಲಿಯೂ ಕೂಡ ಅಭಿವೃದ್ಧಿಯಾಗಬೇಕು. ಅಂದರೆ ಕಾಂತಿ ಎನ್ನುವಂಥದ್ದು ಬರಬೇಕು. ಎಲ್ಲಿ ಕಾಂತಿ ಇರ್ತದೆ ಅಲ್ಲಿ ನಿಶ್ಚಯವಾಗಿ ದೇವರ ಸನ್ನಿಧಾನ ಎನ್ನುವಂಥದ್ದಿರ್ತದೆ. ಹಾಗಾಗಿ ಗುಹಾಶ್ರಯ ಅಂತ ಹೇಳುವಂತೆ ನಮ್ಮ ಹೃದಯ ಗುಹೆಯಲ್ಲಿ ಆಕೆ ವಾಸ ಮಾಡಿರ್ತಾಳೆ. ಅಂತಹ ದುರುಳರಿಗೆ ದುಃಖದತ್ವಾತ್, ದುಃಖವನ್ನ ನೀಡುವಂತಹ ದುಷ್ಪ್ರಾಪ್ಯತ್ವಾತ್, ಆಕೆಯನ್ನ ಮುಟ್ಲಿಕ್ಕೂ ಕೂಡ ಅಸಮರ್ಥರು ದುರುಳರು. ಅದೇ ರೀತಿಯಾಗಿ ದುಃಖದತ್ವಾತ್ ದುರ್ಜ್ಞೇಯತ್ವಾತ್, ಆಕೆಯ ಸಮಗ್ರ ಸ್ವರೂಪವನ್ನ ತಿಳಿದಕ್ಕೂ ಕೂಡ ಅಸಾಧ್ಯ. ಅಂತಹ ದುಷ್ಟರಿಗೆ ಏನು ಸಿಂಹಿಣಿಯಂತಿರುವಂತಹ ದುರ್ಗಾ ಶಕ್ತಿ ಎನ್ನುವಂಥದ್ದೇನಿದೆ, ಅಂತಹ ಶಕ್ತಿಯ ಚಿಂತನೆಯನ್ನ ಈ ನವರಾತ್ರಿ ಸಂದರ್ಭದಲ್ಲಿ 9 ದಿನಗಳಲ್ಲಿಯೂ ಕೂಡ ವಿಶೇಷವಾಗಿ ಆರಾಧನೆ ಮಾಡಬೇಕು, ಚಿಂತನೆ ಮಾಡಬೇಕು. ಚಿಂತನೆ ಮಾಡ್ತಾ ಏನು ಮಾಡಬೇಕು ಕೇಳಿದರೆ ಆಕೆಯನ್ನು ವೈಭವೋಪೇತವಾಗಿ ಪೂಜಿಸಬೇಕು ಅಂತ. ಅಂದರೆ ಆಕೆಯನ್ನು ನಾವು ಮಾತಾ ಎನ್ನುವಂತಹ ಶಬ್ದದಿಂದ ಹೇಳಿದೆವು. ಹಾಗಾಗಿ ಆಕೆಯನ್ನು ವಿಶೇಷವಾಗಿ ಕಲ್ಪೋಕ್ತ 16 ಉಪಚಾರಗಳಿಂದ, ಧ್ಯಾನಾವಾಹನಾದಿ ಸರ್ವ ಉಪಚಾರ ಪೂಜೆಗಳಿಂದ ಆಕೆಯನ್ನು ಪೂಜಿಸಬೇಕು. ವಿಶೇಷವಾಗಿ ನವರಾತ್ರಿ ಸಂದರ್ಭದಲ್ಲಿ ಆಕೆಯನ್ನು ಪ್ರತಿದಿನವೂ ಮನೆಗಳಲ್ಲಿ ಸಪ್ತಶತಿ ಮೊದಲಾದಂತಹ ಗ್ರಂಥಗಳ ಪಾರಾಯಣ ಇರಬಹುದು, ಅಥವಾ ದೈವಿ ಮಾಹಾತ್ಮ್ಯ ಮುಂತಾದ ಪುಣ್ಯಕರವಾಗಿರುವಂತಹ ಗ್ರಂಥಗಳ ಪಾರಾಯಣದ ಮೂಲಕವೋ, ಅಥವಾ ಇನ್ನೂ ಕೂಡ ಹಲವಾರು ಲಕ್ಷ್ಮೀ ಹೃದಯ ಮೊದಲಾದಂತಹ ಗ್ರಂಥಗಳ ಪಾರಾಯಣದ ಮೂಲಕವೋ ಆಕೆಯನ್ನ ಸ್ತುತಿ ಮಾಡ್ತಾ ಏನು ಮಾಡ್ತಾರೆ ಕೇಳಿದರೆ ಸಾಧು ಜನರು ಆಕೆಯನ್ನು ಕೊಂಡಾಡ್ತಾರೆ. ಕೇವಲ ಇಷ್ಟಲ್ಲ, ಆಕೆಯನ್ನು ಯಾಗಮುಖೇನವಾಗಿ ಚಂಡಿಕಾ ಹೋಮ, ದುರ್ಗಾ ಹೋಮ ಇತ್ಯಾದಿ ಅಗ್ನಿಮುಖಾಂತರವಾಗಿ ಆಕೆಯನ್ನು ಕೂಡ ಆರಾಧನೆ ಮಾಡ್ತಾರೆ. ಹಾಗಾಗಿ ಪಂಚಭೂತಗಳಲ್ಲಿಯೂ ಕೂಡ ವಿಶೇಷವಾಗಿ ಅಗ್ನಿತತ್ವದಲ್ಲಿ ನವರಾತ್ರಿಯ ದಿನಗಳಲ್ಲಿ ದೀಪದಲ್ಲಿ ಆಕೆಯನ್ನ ಪಂಚ ದುರ್ಗ ದೀಪ ನಮಸ್ಕಾರ ಎಂಬುದಾಗಿ ವಿಶೇಷವಾಗಿ ಅಗ್ನಿತತ್ವದಲ್ಲಿ ದುರ್ಗೆಯನ್ನು ಆರಾಧನೆ ಮಾಡ್ತಾರೆ. ಮಂಡಲದ ಮೂಲಕ ಅತ್ಯಂತ ಬೃಹದಾಕಾರದಲ್ಲಿ ಆ ಯಂತ್ರಗಳನ್ನು ರಚನೆ ಮಾಡಿ ಆ ಯಂತ್ರಗಳಲ್ಲಿ ಪೃಥ್ವೀ ತತ್ವದಲ್ಲಿ ಆಕೆಯನ್ನು ಆರಾಧನೆ ಮಾಡ್ತಾರೆ. ವಿಶೇಷವಾಗಿ ಜಲ ತತ್ವದಲ್ಲಿಯೂ ಕೂಡ ಕಲಶಗಳಲ್ಲಿಯೂ ಕೂಡ ಆಕೆಯನ್ನು ಆರಾಧನೆ ಮಾಡ್ತಾರೆ. ಈ ರೀತಿಯಾಗಿ ಎಲ್ಲ ಪಂಚಭೂತ ತತ್ವಗಳಲ್ಲಿಯೂ ಕೂಡ ಆಕೆಯನ್ನು, ಅಂದ್ರೆ ಪ್ರಕೃತಿಯ ಜೊತೆ ನಾವು ಸೇರಿಕೊಂಡು ಆಕೆಯನ್ನು ಆರಾಧನೆ ಮಾಡುವಂಥದ್ದು. ಇಂತಹ ಆರಾಧನೆಯಿಂದ ಆಕೆ ನಿತ್ಯ ಸಂತುಷ್ಟಳಾಗ್ತಾಳೆ. ನಿತ್ಯೈವ ಸಾ ಜಗನ್ಮೂರ್ತಿ ಎನ್ನುವಂತೆ ನಿತ್ಯಳಾಗಿರುವಂತಹ ಆಕೆ ನಮಗೆ ಅನುಗ್ರಹವನ್ನ ಮಾಡ್ತಾಳೆ. ಇಂತಹ ದುರ್ಗೆಯ ಅನುಗ್ರಹವನ್ನ ಪಡಿಬೇಕು ಹೇಳಿದ್ರೆ ಮನುಷ್ಯ ಎನ್ನುವಂಥವನು ತಾನು ವ್ರತನಿಷ್ಠನಾಗಿರಬೇಕು. ಅಂದ್ರೆ ಸೂರ್ಯೋದಯ ಕಾಲದಿಂದ ಆರಂಭಿಸಿ ಮರುದಿನ ಸೂರ್ಯೋದಯದ ಕಾಲದ ತನಕ ವಿಹಿತವಾಗಿರುವಂತಹ ವ್ರತ ಅನುಷ್ಠಾನಗಳೆನ್ನುವಂಥದ್ದೇನಿದೆ ಅವುಗಳನ್ನು ನಿಶ್ಚಯವಾಗಿ ಮಾಡಬೇಕಾಗ್ತದೆ. ನವರಾತ್ರಿ ಪರ್ವಕಾಲದಲ್ಲಿ ವಿಹಿತವಾಗಿರುವಂತಹ ವ್ರತಗಳೆನ್ನುವಂಥದ್ದೇನಿದೆ ಅವುಗಳನ್ನೆಲ್ಲವನ್ನು, ಉಪವಾಸ ಇತ್ಯಾದಿ ವ್ರತಗಳು ಇರಬಹುದು,
ಅಥವಾ ನಕ್ತಂ ಭೋಜಿ ಎನ್ನುವಂತಹ ಅಂದರೆ ರಾತ್ರಿಯಲ್ಲಿ ಮಾತ್ರ ಭೋಜನ ಮಾಡುವಂತಹ ವ್ರತ ಇರಬಹುದು. ಹೀಗೆ ವಿಹಿತವಾಗಿರುವಂತಹ ಶಾಸ್ತ್ರೀಯ ವ್ರತಗಳೆನ್ನುವಂಥದ್ದೇನಿದೆ ಅಂತಹ ವ್ರತಗಳನ್ನು ಮಾಡ್ತಾ ವಿಶೇಷವಾಗಿ ಶ್ರೀ ದುರ್ಗೆಯನ್ನ ಆರಾಧನೆ ಮಾಡಿದರೆ ನಿಶ್ಚಯವಾಗಿ ನಮಗೆ ಒಳ್ಳೆಯ ಒಂದು ಅನುಗ್ರಹವನ್ನು ದೇವಿ ಮಾಡ್ತಾಳೆ. ನಾವು ವಿಶೇಷವಾಗಿ ಏನು ಬೇಡಬೇಕು ಅಂತ ಇಲ್ಲ. ಹಿರಿಯರಿಗೆ ಜ್ಞಾನ ಭಕ್ತಿ ವೈರಾಗ್ಯ ಎನ್ನುವಂಥದ್ದು ಸದಾಕಾಲ ಇರುವಂತೆ, ಕಿರಿಯರಿಗೆ ವಿದ್ಯಾ ಬುದ್ಧಿ ಆರೋಗ್ಯ ಇತ್ಯಾದಿಗಳೆಲ್ಲ ಸುದೃಢವಾಗಿರುವಂತೆ ಒಳ್ಳೆಯ ರೀತಿಯಲ್ಲಿ ಬರುವಂತೆ ನಾವು ದುರ್ಗೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ನಾವು ವಿಶೇಷವಾಗಿ ಚಿಂತನೆ ಮಾಡಬೇಕಾದ್ದು ಕೇಳಿದ್ರೆ ಅಲ್ಲಿ ಮಹಾಮೋಹ ಎನ್ನುವಂತಹ ಶಬ್ದವನ್ನು ಮತ್ತೆ ಮತ್ತೆ ನೋಡಬೇಕು. ಯಾಕೆ ಕೇಳಿದರೆ ಆಕೆ ಈಗಿನ ಕಾಲಘಟ್ಟವನ್ನು ನೋಡುವಾಗ ಏನೋ ಒಂದು ವಿಚಾರಗಳನ್ನು ನಾವು ಪ್ರಸ್ತಾವ ಮಾಡ್ತಾ ಇರ್ತೇವೆ, ಅದು ಇನ್ನೋರ್ವರಿಗೆ ಇನ್ನೊಂದು ರೀತಿಯಾಗಿ ಕಾಣ್ತದೆ. ಹಾಗಾಗಿ ಈ ರೀತಿಯಾಗಿ ಕಾಣಬಾರದು, ಅಥವಾ ವಿಶೇಷವಾಗಿ ನಾವು ಆಡಿದಂತಹ ಮಾತುಗಳೆನ್ನುವಂಥದ್ದು ಅದು ಪುನಃ ಹಿಂದೆ ತಗೊಳ್ಳಿಕ್ಕೆ ಬರುವುದಿಲ್ಲ. ಹಾಗಾಗಿ ಸಂಬಂಧವನ್ನು ಉಳಿಸುವಂತಹ ಸಂಬಂಧವನ್ನು ಕಳೆದುಕೊಳ್ಳುವಂತಹ ವಿಚಾರದಲ್ಲಿ ಮಾತು ಎನ್ನುವಂಥದ್ದು ಅತ್ಯಂತ ಜಾಗರೂಕವಾಗಿರಬೇಕು. ಅಂತಹ ಒಳ್ಳೆಯ ಮಾತುಗಳಿಗೆ ವಿಶೇಷವಾಗಿ ಶ್ರೀ ದುರ್ಗೆಯ ಅನುಗ್ರಹ ಎನ್ನುವಂಥದ್ದುಂಟು ಅಂತ ಆದರೆ ಅದು ನಿಶ್ಚಯವಾಗಿ ಸಫಲತೆಯನ್ನು ಹೊಂದುತ್ತದೆ ಎಂಬುದಾಗಿ ಹೇಳ್ತಾ, ಈ ನವರಾತ್ರಿಯ 9 ದಿನಗಳಲ್ಲಿ 2 ಕೈಯ ಒಂದು ದ್ವಿಹಸ್ತದಿಂದ ಅದೇ ರೀತಿಯಾಗಿ ಅನಂತ ಹಸ್ತಗಳನ್ನು ಧರಿಸಿರುವಂತಹ ದುರ್ಗೆಯ ನಾನಾ ವಿಧವಾಗಿರುವಂತಹ ಸ್ವರೂಪಗಳನ್ನು ಋಷಿಮುನಿಗಳು ಮಾರ್ಕಂಡೇಯರು ಅದರಲ್ಲಿ ಕೊಂಡಾಡ್ತಾರೆ. ಆ ಮಾರ್ಕಂಡೇಯರು ಈ ಮಹಿಷಮರ್ದಿನಿಯ ಒಂದು ಸ್ವರೂಪವನ್ನ, ಮಹಿಷನನ್ನ ಸಂಹಾರ ಮಾಡಿದಂತಹ ಪರಿಯನ್ನ ಸುರಥ ಮತ್ತೆ ವೈಶ್ಯನಾಗಿರುವಂತಹ ಸಮಾಧಿಗೆ ಉಪದೇಶವನ್ನ ಕೊಡ್ತಾರೆ. ದೇವಿ ಮಾಹಾತ್ಮೆಯನ್ನು ಕೇಳಿದಂತಹ ಅವರು ಇನ್ನು ಮುಂದೆಯೂ ಕೂಡ ಶುಂಭಾದಿ ರಾಕ್ಷಸರ ದುರುಳರ ಒಂದು ಸಂಹಾರ ಕಾರ್ಯವನ್ನ ಅವರು ಕೇಳಲಿಕ್ಕೆ ಇಷ್ಟಪಡ್ತಾರೆ. ಅಂತಹ ಸಮಗ್ರ ದೇವಿ ಮಾಹಾತ್ಮೆಯನ್ನು ಕೇಳಿರುವಂತಹ 700 ಶ್ಲೋಕಗಳಲ್ಲಿ ಆ ದೇವಿಯ ಮಾಹಾತ್ಮೆಯನ್ನು ವರ್ಣಿಸಲ್ಪಟ್ಟಿದೆ. ಅಂತಹ ಸಮಗ್ರ ದೇವಿಯ ಚರಿತ್ರೆಯನ್ನ ಕೇಳಿದಂತಹ ಸುರಥ ಮತ್ತೆ ಸಮಾಧಿ ಎನ್ನುವಂತಹ ವೈಶ್ಯ ಇರುವರು ಕೂಡ ಮುಂದೆ ಅತ್ಯುತ್ತಮವಾಗಿರುವಂತಹ ಒಂದು ಫಲವನ್ನು ಕೂಡ ಅವರು ಪಡೆಯುತ್ತಾರೆ. ಹಾಗಾಗಿ ಒಂದು ದೇವಿಯ ಕಥಾಶ್ರವಣ, ಕಲಿಯುಗದಲ್ಲಿ ಪಾಪವನ್ನು ಕಳೆಯಬೇಕು ಅಂತ ಆದರೆ ಗುಣನ ಮತ್ತೆ ಅದೇ ರೀತಿಯಾಗಿ ಶ್ರವಣ ಮನನ ಈ ರೀತಿಯಾಗಿ ಮಾಡ್ತಾ ಇರಬೇಕು ನಿರಂತರವಾಗಿ. ಆಕೆಯನ್ನ ಯಾರೋ ಪುರಾಣಿಕರು ಬಂದು ಸ್ತುತಿ ಮಾಡ್ತಾರೆ ಹೇಳಿದ್ರೆ ಆಕೆಯ ಗುಣಗಾನವನ್ನು ನಾವು ಕೇಳ್ತಾ ಇರಬೇಕು. ಕೇವಲ ಕೇಳಿದ್ರೆ ಸಾಕಾಗುವುದಿಲ್ಲ, ಅದನ್ನ ಮತ್ತೆ ಮತ್ತೆ ಮನನ ಆವರ್ತನೆ ಮಾಡ್ತಾ ಇರಬೇಕು. ಈ ರೀತಿಯಾಗಿ ಕಥೆ ಹೇಳಿದ್ರು, ಈ ರೀತಿಯಾಗಿ ದುರ್ಗೆ ಎಂಬುದಾಗಿ ಮತ್ತೆ ಮತ್ತೆ ಆ ದುರ್ಗೆಯ ಕುರಿತಾಗಿರುವಂತಹ ಚಿಂತನೆಗಳನ್ನ ನಾವು ಮನನ ಮಾಡ್ತಾ ಇರಬೇಕು. ಅದೇ ರೀತಿಯಾಗಿ ಶ್ರವಣ ಮಾಡ್ತಾ ಇರಬೇಕು. ಈ ರೀತಿಯಾಗಿರುವಾಗ ನಾವು ಕಲಿಕಾಲದಲ್ಲಿ ಮಾಡಿರುವಂತಹ ಪಾಪ ಕರ್ಮಗಳೆನ್ನುವಂಥದ್ದೇನಿದೆ, ಅವುಗಳಿಂದ ಬಂದಿರುವಂತಹ ದೋಷಗಳೆನ್ನುವಂಥದ್ದೇನಿದೆ, ಆ ದೋಷಗಳೆಲ್ಲ ರಾಮನಾಮ ಸಂಕೀರ್ತನೆಯ ಜೊತೆಗೆ ಈ ದುರ್ಗೆಯ ಪೂಜೆಯನ್ನ ಮಾಡಿದೆವು ಅಂತಾದರೆ ಅದು ನಾಶವಾಗಿ ಬಿಡ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಪೌರಾಣಿಕರು ಹೇಳುವಂತೆ ವಿಶೇಷವಾಗಿ ಕಲಿಯುಗದಲ್ಲಿ ದುರ್ಗೆಯನ್ನು ಆರಾಧನೆ ಮಾಡುವಂತಹ ಒಂದು ವಿಚಾರವನ್ನ 10 ದಿನಗಳ ಕಾಲ ವೈಭವೋಪೇತವಾಗಿ ದುರ್ಗೆಯನ್ನ ಪೂಜೆ ಮಾಡುವಂಥದ್ದು. ಆ ವೈಭವದಿಂದ ಏನಾಗ್ತದೆ ಕೇಳಿದ್ರೆ ನಮಗೊಂದು ಅತೀತವಾಗಿರುವಂತಹ ಒಂದು ಶಕ್ತಿಯೂ ಕೂಡ ನಮಗೆ ಸಿಗ್ತದೆ. ಅಂತಹ ಶಕ್ತಿಯಿಂದ ನಾವು ಅತ್ಯುತ್ತಮ ರೀತಿಯಲ್ಲಿ, ಶಕ್ತಿ ಅಂತ ಹೇಳಿದ್ರೆ ಆ ದುರ್ಗೆ ಅನುಗ್ರಹವೇ ಒಂದು ನಮಗೆ ಬಲ, ಅನುಗ್ರಹಕ್ಕಿಂತ ಅಧಿಕವಾಗಿರುವಂಥದ್ದೇನೂ ಇಲ್ಲ. ಹಾಗಾಗಿ ಅಂತಹ ದುರ್ಗೆಯ ಅನುಗ್ರಹ ಎನ್ನುವಂಥದ್ದು ನಮ್ಮ ಮೇಲೆ ಬಿತ್ತು. ದುರ್ಗೆಯ ಕಡೆಗಣ್ಣ ನೋಟ ಎನ್ನುವಂಥದ್ದು ಸಾಕು. ಆಕೆ ಹರಿನೇತ್ರ ಕೃತಾಲಯಾಮ್ ಎನ್ನುವಂತೆ ಸಾಕ್ಷಾತ್ ಭಗವಂತನ ಕಣ್ಣಿನಲ್ಲಿ ವಾಸ ಮಾಡುವವಳು. ಅಂತಹ ಲಕ್ಷ್ಮೀ ದುರ್ಗೆಯ ಒಂದು ಕಡೆಗಣ್ಣ ನೋಟ ನಮ್ಮ ಮೇಲೂ ಬಿದ್ದರೂ ಸಾಕಂತೆ ನಮ್ಮ ಜನ್ಮ ಎನ್ನುವಂಥದ್ದು ಸಾರ್ಥಕತೆಯನ್ನು ಪಡೆಯುತ್ತದೆ. ಹಾಗಾಗಿ ನಿರಂತರವಾಗಿ ಈ ದುರ್ಗೆಯ ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ. ಮಹಿಷಾಸುರನನ್ನ ಸಂಹಾರ ಮಾಡಿದಂತಹ ದೇವಿ, ಅದು ಕೂಡ ದೇವಿ ಎನ್ನುವಂತಹ ಹೆಸರು ಸಾರ್ಥಕತೆ ಆಗಿರುವಂಥದ್ದು ದಿವು ಕ್ರೀಡಾ ವಿಜಿಗೀಷ ಎನ್ನುವಂತಹ ಒಂದು ಧಾತು ಕ್ರಿಯಾಪದ ಎನ್ನುವಂಥದ್ದೇನಿದೆ, ಎಲ್ಲವನ್ನ ಲೀಲಾಜಾಲವಾಗಿ ಮಾಡುವಂತಹ ಒಂದು ಸಾಮರ್ಥ್ಯ
ಆಕೆಯಲ್ಲಿರುವಂಥದ್ದು. ಹಾಗಾಗಿ ಆಕೆಯನ್ನು ದೇವಿ ಎಂಬುದಾಗಿ ಕರೆಯುತ್ತಾರೆ. ಹಾಗಾಗಿ ಇಂತಹ ದೇವಿಯನ್ನ ನಮಸ್ತಸ್ಯೈ 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 ನಮೋ ನಮಃ ಎಂಬುದಾಗಿ ಋಷಿಮುನಿಗಳು ಮತ್ತೆ 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 ಕೊಂಡಾಡ್ತಾ ಇದ್ದಾರೆ. ಈ ರೀತಿಯಾಗಿ ಸಾತ್ವಿಕವಾಗಿರುವಂತಹ ತಾಯಿ ಹೇಗೆ ತನ್ನ ಮಗುವಿನ ಶ್ರೇಯಸ್ಸನ್ನ, ಮಗುವಿನ ಒಳಿತನ್ನ ಬಯಸುತ್ತಾಳೋ, ಹಾಗೆ ಜಗತ್ತಿನಲ್ಲಿರುವಂತಹ ಭಕ್ತರ ಒಳಿತನ್ನ ಸಾತ್ವಿಕವಾಗಿರುವಂತಹ ದೇವಿಯ ಸ್ವರೂಪಗಳು ಯಾವತ್ತೂ ಕೂಡ ಬಯಸ್ತಾ ಇರ್ತವೆ. ಹಾಗಾಗಿ ಸಾತ್ವಿಕವಾಗಿರುವಂತಹ ದುರ್ಗೆಯ ಒಂದು ಚಿಂತನೆ ಎನ್ನುವಂಥದ್ದೇನಿದೆ, ಇದು ಸಾರ್ಥಕತೆಯನ್ನು ಪಡೆಯುತ್ತದೆ ಅಂತ ಹೇಳ್ತಾ, ವಿಶೇಷವಾಗಿ ಅಂತಹ ಸಾತ್ವಿಕವಾಗಿರುವಂತಹ, ರಾಜಸಿಕವಾಗಿರುವಂತಹ, ತಾಮಸಿಕವಾಗಿರುವಂತಹ, ರಾಜಸ ತಾಮಸ ಎನ್ನುವಂಥದ್ದು ದುಷ್ಟರ ಸಂಹಾರಕ್ಕೆ ಬೇಕಾಗಿರುವಂತಹ ಸ್ವರೂಪಗಳು. ಅಂತಹ ಸ್ವರೂಪವನ್ನು ತಾಳಿದಂತಹ ದೇವಿಯ ಸಮಸ್ತ ವಿಧವಾಗಿರುವಂತಹ ಸ್ವರೂಪಗಳಿಗೆ ಮತ್ತೆ ಮತ್ತೆ ವಿಷ್ಣುಮಾಯಿಗೆ ನಮೋ ನಮಃ ಎಂಬುದಾಗಿ ದೇವತೆಗಳು ಕೊಂಡಾಡ್ತಾ ಇದ್ದಾರೆ. ಅಂತಹ ದುರ್ಗೆಯ ಮಾಯೆ ಎನ್ನುವಂಥದ್ದು ಆವರಿಸಿತು ಅಂತಾದರೆ ಅದರಿಂದ ದುಷ್ಟರಿಗೆ ಭಾರಿ ಸಂಕಷ್ಟ ಎನ್ನುವಂಥದ್ದು ಒದಗುತ್ತದೆ. ಹಾಗಾಗಿ ಅಂತಹ ಮಾಯೆ ಬರದಂತೆ ಏನು ಮಾಡಬೇಕು ಕೇಳಿದರೆ, ನಾವು ದುರ್ಗೆಯನ್ನ ಶರಣು ಹೊಂದಬೇಕು. ದುರ್ಗೆಯನ್ನ ಶರಣು ಹೊಂದಿದ್ರೆ ನಮಗೆ ಅಂತಹ ಯಾವುದೇ ಸಮಸ್ಯೆಗಳೆನ್ನುವಂಥದ್ದು ಬರುವುದಿಲ್ಲ ಅಂತ ಋಷಿಮುನಿಗಳು ಹೇಳ್ತಾರೆ. ಅದೇ ರೀತಿಯಾಗಿ ಮುಂದೆ ಸಪ್ತಸತಿ ಎನ್ನುವಂತಹ ಗ್ರಂಥದಲ್ಲೇ ನಿರೂಪಣೆ ಮಾಡುವಂತೆ, ಪಾರ್ವತಿ ಆಕೆ ನದಿಗೆ ಹೋಗುವಂತಹ ಸಂದರ್ಭದಲ್ಲಿ ದೇವತೆಗಳೆಲ್ಲ ನದಿಯ ತೀರದಲ್ಲಿ ಸ್ತುತಿ ಮಾಡ್ತಾ ಇರ್ತಾರೆ. ಆ ಸ್ತುತಿ ಮಾಡುವಂತಹ ಸಂದರ್ಭದಲ್ಲಿ ಯಾರನ್ನ ಸ್ತುತಿ ಮಾಡ್ತೀರಿ ಅಂತ ಹೇಳಿ, ಮಾಡ್ತಾ ಇದ್ದೀರಿ ಅಂತ ಹೇಳಿ ಪಾರ್ವತಿ ಕೇಳ್ತಾಳೆ. ಆಗ ದೇವತೆಗಳು ಉತ್ತರ ಹೇಳುವ ಮೊದಲೇ ಆ ಪಾರ್ವತಿಯಲ್ಲಿರುವಂತಹ ಒಂದು ಅಪ್ರತಿಮವಾಗಿರುವಂತಹ ಒಂದು ತೇಜಃಪುಂಜ ಹೊರಗೆ ಬರ್ತದೆ. ಹೊರಗೆ ಬಂದು ಹೇಳ್ತದೆ, ನನ್ನನ್ನೇ ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತದೆ. ಪಾರ್ವತಿಗೆ ಆಶ್ಚರ್ಯ ಆಗ್ತದೆ. ಹಾಗಾಗಿ ಆ ಪಾರ್ವತಿಯಲ್ಲಿರುವಂತಹ ತೇಜಃಪುಂಜ ಹೊರಗೆ ಬಂತು ಅಂತಾದ ಕೂಡಲೇ ಪಾರ್ವತಿ ಕಾಳಿಯಾಗಿ ಬಿಡ್ತಾಳೆ. ಅದೇ ರೀತಿಯಾಗಿ ತೇಜಃಪುಂಜ ಎನ್ನುವಂಥದ್ದು ಹೊರಗೆ ಬರ್ತದೆ. ಆ ತೇಜಃಪುಂಜ ಕೋಶದ ಒಳಗಿನಿಂದ ಬಂದ ಕಾರಣ ಆ ತೇಜಃಪುಂಜಕ್ಕೆ ಒಂದು ಹೆಸರನ್ನು ಕೊಡ್ತಾರೆ, ಕೌಶಿಕಿ. ಕೋಶದಿಂದ ನಿರ್ಗತವಾಗಿ ಹೊರಗೆ ಬಂದಿರುವಂತಹ ಒಂದು ಸ್ವರೂಪ ಅದು ಕೌಶಿಕಿ ರೂಪ ಅಂತ ಹೇಳ್ತಾ, ಅಂತಹ ದುರ್ಗೆ ಬ್ರಹ್ಮಚಾರಿಣಿಯಾಗಿ, ಕೌಶಿಕೆಯಾಗಿ, ಅಪರ್ಣಾಳಾಗಿ, ಚಂಡಿಕೆಯಾಗಿ, ಹೀಗೆ ಹಲವಾರು ಅವತಾರಗಳನ್ನು, 9 ಅವತಾರ ಅಂತಲ್ಲ, 9 ದಿನದಲ್ಲಿ ವಿಶೇಷವಾಗಿ ಚಿಂತನೆಗೆ ಯೋಗ್ಯವಾಗಿರುವಂತಹ ಸ್ವರೂಪವನ್ನು ಹೇಳ್ತಾ, ಆಕೆ ತಾಳಿದಂತಹ ಅವತಾರಗಳು ಅದಂತೂ ಅನಂತವಾಗಿರುವಂಥದ್ದು. ಹಾಗಾಗಿ ಆಕೆ ಪಾರ್ವತಿ ಅತ್ಯಂತ ಸುಂದರಳಾಗಿದ್ದಾಳೆ. ಆಕೆ ಹಿಮಾಲಯ ಪರ್ವತದಲ್ಲಿ ತಾನು ಸ್ವತಂತ್ರವಾಗಿ ವಿಹರಿಸ್ತಾ ಇರ್ತಾಳೆ. ಹಾಗಾಗಿ ಇಂತಹ ಸಿಂಹವಾಹಿನಿಯಾಗಿ ಕಾಳಿಕೆ, ಅಂದ್ರೆ ಯಾಕೆ ಹೇಳಿದ್ರೆ ತನ್ನಲ್ಲಿರುವಂತಹ ಒಂದು ಶಕ್ತಿ ಅದು ಹೊರಗೆ ಬಂದು ಕೌಶಿಕಿಯಾಗಿದೆ. ಆ ಕಾಳಿಕೆಯಂತೂ ಅಪ್ರತಿಮವಾಗಿರುವಂತಹ ಸುಂದರಿ ಸಿಂಹವಾಹಿನಿಯಾಗಿದ್ದಾಳೆ. ಪರ್ವತದಲ್ಲಿ ಸಂಚಾರ ಮಾಡ್ತಾ ಇರ್ತಾಳೆ. ಪರ್ವತದಲ್ಲಿ ಸಂಚಾರ ಮಾಡುವಾಗ ಆ ಸಂದರ್ಭದಲ್ಲಿ ಈರ್ವರು ಅಸುರರು, ಚಂಡ ಮತ್ತೆ ಮುಂಡ ಎನ್ನುವಂತಹ ಈರ್ವರು ಅಸುರರು ಆಕೆಯನ್ನು ನೋಡ್ತಾರೆ. ಆಕೆಯನ್ನು ನೋಡಿದ ಕೂಡಲೇ ಅವರ ಮನಸ್ಸಿನಲ್ಲಿ ಈ ಅಪ್ರತಿಮವಾಗಿರುವಂತಹ, ನೋಡಿ ಮೋಹ ವೈಚಿತ್ಯ, ಮೋಹ ಎನ್ನುವಂಥದ್ದು ಯಾವ ರೀತಿಯಾಗಿ ಆಗ್ತದೆ ಹೇಳಿದ್ರೆ, ಆ ರಾಕ್ಷಸರು ಆಕೆಯ ಸೌಂದರ್ಯವನ್ನು ನೋಡಿ ಆಕೆಯ ಸಿಂಹವಾಹಿನಿಯಾಗಿರುವಂತಹ ಕಾಳಿಕೆಯ ಬಳಿ ಬಂದು ಹೇಳ್ತಾರೆ, ನಮ್ಮ ಒಡೆಯನ ಬಳಿ ಐರಾವತಾದಿ ಎಲ್ಲ, ಅಂದ್ರೆ ದೇವೇಂದ್ರನನ್ನು ಕೂಡ ಸೋಲಿಸಿರುವ ಕಾರಣ ಐರಾವತಾದಿ ಎಲ್ಲ ಏನು ಅಪ್ರತಿಮವಾಗಿರುವಂತಹ ವಸ್ತುಗಳಿವೆ, ಆದರೆ ಒಂದು ವಸ್ತು ಇಲ್ಲ. ಯಾವುದು ಅಂತ ಕೇಳಿದ್ರೆ ಸ್ತ್ರೀರತ್ನ ಎನ್ನುವಂಥದ್ದು ಆತನ ಬಳಿ ಇಲ್ಲ. ಹಾಗಾಗಿ ವಿಶೇಷವಾಗಿ ಆ ಸ್ತ್ರೀ ರತ್ನ ಎನ್ನುವಂಥದ್ದು ಬೇಕು ಅಂತ ನಮ್ಮ ಬಯಕೆ ಉಂಟು. ವಿಶೇಷವಾಗಿ ನೀನು ಅವರ ಶುಂಭ ನಿಶುಂಭರ ಅಡಿಯಾಳ ಆಗಿರಬೇಕು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಆ ಅಪ್ರತಿಮವಾಗಿರುವಂತಹ ಸುಂದರಿಯನ್ನ ನೋಡಿದ ಬಳಿಕ ಶುಂಭ ನಿಶುಂಭರ ಬಳಿ ಹೋಗಿ ಹೇಳ್ತಾರೆ, ನಾವೊಂದು ರತ್ನವನ್ನು ನೋಡಿದೆವು, ಆ ರತ್ನ ಎನ್ನುವಂಥದ್ದು ನಿನ್ನ ಬಳಿ ಇರಲಿಕ್ಕೆ ಯೋಗ್ಯ ಅಂತ. ಇದನ್ನ ತಿಳಿದ ಕೂಡಲೇ ಸುಗ್ರೀವ ಎನ್ನುವಂತಹ ಒಬ್ಬ ದೂತನನ್ನ ಕಳಿಸಿಕೊಡ್ತಾರೆ. ಸುಗ್ರೀವನಂತೂ
ಹೇಗೆ ಸಾಮದಾನ ಭೇದ ದಂಡ ಎನ್ನುವಂತಹ ರೀತಿಯ ವ್ಯವಸ್ಥೆ ಇದೆ, ಆ ರೀತಿಯಾಗಿ ದುರ್ಗೆಯ ಬಳಿ ವ್ಯವಹಾರವನ್ನು ಮಾಡ್ತಾನೆ. ಹಾಗಾಗಿ ಮೊದಲು ಮನಮೆಚ್ಚಿ ದುರ್ಗೆಯೇ ಕಾಳಿಕೆಯೇ ಶುಂಭನಿಶುಂಭರ ಬಳಿ ಬರಬೇಕು. ಆ ರೀತಿಯಾಗಿ ಮನೋಹರವಾಗಿ ಮಾತನಾಡ್ತಾನೆ. ಆ ಮನೋಹರವಾಗಿರುವಂತಹ ಮಾತುಗಳಿಗೆ ಶ್ಲಕ್ಷಂ ಮಧುರಯಾಗಿರ, ಗೀ ಹೇಳಿದ್ರೆ ಮಾತು. ಹಾಗಾಗಿ ಮಧುರ ಮೋಡಿಗೊಳ್ಳುವಂತಹ ಮಾತುಗಳನ್ನೆಲ್ಲ ಆಡ್ತಾ, ನಾನು ಶುಂಭನ ದೂತ, ಹಾಗಾಗಿ ನಾನು ನಿನ್ನನ್ನು ಇಲ್ಲಿ ಬಂದಿರುವಂಥದ್ದು ಯಾಕೆ ಕೇಳಿದರೆ ಇಲ್ಲಿಂದ ಶುಂಭನ ಬಳಿ ನಿನ್ನನ್ನು ಕರೆದೊಯ್ಯಲಿಕ್ಕೆ ಅಂತ ಹೇಳ್ತಾನೆ. ಈ ರೀತಿಯಾಗಿ ಹಲವಾರು ವಿಚಾರಗಳನ್ನೆಲ್ಲ ಹೇಳ್ತಾ ಆಕೆಯನ್ನು ಒಯ್ಯಲಿಕ್ಕೆ ಅಸಮರ್ಥನಾಗ್ತಾನೆ. ಮುಂದೆ ಯುದ್ಧ ಎನ್ನುವಂಥದ್ದಾಗ್ತದೆ. ಆಕೆ ಶುಂಭನಿಶುಂಭರನ್ನೂ ಕೂಡ ವಿಶೇಷವಾಗಿ ಸಂಹಾರ ಮಾಡ್ತಾಳೆ, ಚಂಡಮುಂಡರನ್ನೂ ಕೂಡ ಸಂಹಾರ ಮಾಡ್ತಾಳೆ, ರಕ್ತಬೀಜಾದಿ ಸರ್ವ ಅಸುರ ಕುಲವನ್ನೇ ಸಂಹಾರ ಮಾಡ್ತಾಳೆ, ಅದರಿಂದ ಜಗತ್ತಿಗೆ ಮಂಗಲವನ್ನು ಉಂಟು ಮಾಡ್ತಾಳೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.